ಇನ್ನು ಕುಂಭಮೇಳಕ್ಕೆ ತೆರಳಿದ್ದಂತಹ ನಾಗಸಾಧು ಈಗ ತಾಯ್ನಾಡಿಗೆ ಮರಳಿ ಬಂದಿದ್ದಾರೆ. ಕುಂಭಮೇಳಕ್ಕೆ ಹೋಗಿದ್ದಂತಹ ಓರ್ವ ನಾಗಸಾಧು ಈಗ ಇಳಕಲ್ ನಗರಕ್ಕೆ ಬಂದು ಇಳಿದಿದ್ದಾರೆ. ಧನಂಜಯಗಿರಿ ನಾಗಸಾಧು ಈಗ ಇಳಕಲ್ ನಗರಕ್ಕೆ ಬಂದು ಇಳಿದಿದ್ದಾರೆ. ಇನ್ನು ನಾಗಸಾಧುವಿನ ದರ್ಶನಕ್ಕೆ ಸಾರ್ವಜನಿಕರು ಮುಗಿಬಿದ್ದಿದ್ದಾರೆ. ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ನಾಗಸಾಧು ಒಬ್ಬರು ಭಾಗಿಯಾಗಿದ್ರು. ಇನ್ನು ಸಿದ್ಧಾರೂಢ ಮಠದ ಬಗ್ಗೆ ಹಾಡಿ ಹೊಗಳಿದ್ರು ಈ ನಾಗಸಾಧು. ಇದೇ ನಾಗಸಾಧುಗಳು ನಮ್ಮ ಸಿದ್ಧಾರೂಢ ಮಠದ ಬಗ್ಗೆ ಹಾಡಿ ಹೊಗಳಿದ್ರು. ಅದು ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಇದೀಗ ಮತ್ತೆ ತಾಯ್ನಾಡಿಗೆ ಮರಳಿ ನಾಗಸಾಧು ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರನ್ನ ನೋಡೋದಕ್ಕೆ ಅಂತ ಜನಸಮೂಹ ಹರಿದು ಬಂದಿತ್ತು. ನಾಗಸಾಧು ಅಘೋರ ಸಿದ್ಧ ಮೂಲಗಳಿಗೆ ಹೆಸರು. ಆ ಸಿದ್ಧ ಮೂಲದಲ್ಲಿ ಬಂದು ಸಮಾಧಿ ಆಗಿರ್ತಕ್ಕಂಥ ಜೀವಂತ ಸಮಾಧಿ ಆಗಿರ್ತಕ್ಕಂಥ ಯಾರು? ವಿಜಯ ಮಹಾಂತೇಶ್ವರ ಅಂತ ಏನಪ್ಪಾ? ಮಹಾಂತೇಶ್ವರ ಅಂದ್ರೆ ಏನಪ್ಪಾ? ಮಲೆ ಮಹದೇಶ್ವರ ಗೊತ್ತಿರ್ಬೋದು ನಿಮ್ಗೆ. ಮಹಾಂತೇಶ್ವರ ಅಂತ ಹೇಳಿದ್ರೆ ಮಹಂತರಿಗೆಲ್ಲ ಈಶ್ವರ ಅಂತ. ವಿಜಯ ಅಂತ ಹೇಳಿದ್ರೆ ಆ ಗುರುವನ್ನ ಆರಾಧನೆ ಮಾಡಿದಂತವ್ರಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಒಂದು ದಿಗ್ವಿಜಯವಾಗಿರ್ತೇವೆ ನೆನೆಸಿ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ನೀವು ಅಂತ. ಯಾವತ್ತು ನೀವು ಗುರುವಲವನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಸುತ್ತೀರಿ, ಅಲ್ಲಿ ಹೋಗ್ತೀರಿ, ಇಲ್ಲಿ ಬರ್ತೀರಿ. ಊರಲ್ಲಿ ಗುರುಕತೆ ಏನಾಯ್ತು? ಯಾರು ಹೋಗ್ತಿದ್ದೀರಿ? ನೋಡ ಕೈ ಎತ್ತಿ ಒಂದ್ಸರಿ. ಯಾರಾದ್ರೂ ನಿಮ್ಮೂರೊಳಗಡೆ ಯಾರಾನ ಅಕಸ್ಮಾತ್ ನಮ್ಮ ಇಳಕಲ್ ಒಳಗಡೆ ಏನಪ್ಪಾ ಇಳಕಲ್ ಅಂತ ಹೇಳಿದ್ರೆ ಹೆಣ್ಮಕ್ಳು ಬಹಳ ವ್ಯಕ್ತಿಯಾತ್ಮ ಬರುತ್ತೆ. ಯಾಕೆಂದ್ರೆ ಉಟ್ಕೊಳ್ತಕ್ಕಂಥ ಒಂದು ಸೀರೆ ಏನಿದೆ, ಆ ಸೀರೆ ಒಂದು ಬಾರ್ಡರ್ ಇದೆಯಲ್ಲ, ಇಲ್ಲಿನ ಅಚ್ಚು ಎಲ್ಲೂ ಇಲ್ಲ. ಇಡೀ ಕರ್ನಾಟಕದೊಳಗಡೆ ಇಳಕಲ್ಲಿನ ಅಚ್ಚಿದೆಯಲ್ಲ, ಎಲ್ಲೂ ಸಿಗಲ್ಲ. ಮೈಸೂರಿನ ಒಂದು ಭಾಗ ಅದೊಂದು ಲೆಕ್ಕ, ವಸ್ತುರ್ಗದೊಂದು ಲೆಕ್ಕ, ದೇವನಹಳ್ಳಿ ಒಂದು ಲೆಕ್ಕ. ಆದ್ರೆ ಇಳಕಲ್ಲಿನ ತೂಕನೇ ಬೇರೆ. ಇಡೀ ಕರ್ನಾಟಕದಲ್ಲಿ ನೀವು ಏನೇ ಅನ್ಬೋದು, ನೀವು ಬೇಕಾದ್ರೆ ಎಲ್ಲಾರು ನೋಡಿ, ರಾಮನಗರ ರೇಷ್ಮೆಗೆ ಇದು ಅಂತಾರೆ, ಇಳಕಲ್ಲು ಸೀರೆ ಚಂದ ಅಂತಾರೆ ಅಲ್ವೇನಪ್ಪ? ಹಾಗೆ ನೀವೆಲ್ಲಾನು ಒಂದು ಏನೊಂದು ನಿಮ್ಮ ಒಂದು ಸುಗ್ರಾಮದಲ್ಲಿ ಈ ಒಂದು ಇಳಕಲ್ ಅಂತಕ್ಕಂಥ ಗ್ರಾಮದಲ್ಲಿ ಗುರುಪೀಠಾಧೀಶಗಿರ್ತಕ್ಕಂಥ ವಿಜಯ ಮಹಾಂತೇಶ್ವರಿಗೆ ಏನ್ ಸೋಮವಾರ ಐತೆ ಬೆಳಗ್ಗೆ ತಗೋಣ. ಈಗ ಒಂದು ಉದಾಹರಣೆ ಕೊಡೋಣ. ಯಾಕೆ ಹೋಗ್ಬೇಕಜ್ಜ ಅಂತ ನೀವು ನಮ್ಮನ್ನು ಕೇಳ್ತೀರಾ ಅನ್ಕೊಳ್ಳೋಣ. ಯಾಕಜ್ಜ ಹೋಗ್ಬೇಕು ನಾವು ಅಂತ? ಕುಲ್ದೇವ್ರು ಹೋಗ್ತಿರಲ್ವಾ, ಮನೆದೇವ್ರು ಹೋಗ್ತಿರಲ್ವಾ? ಹಾಗೆ ಅಲ್ಲೆಲ್ಲ ಹೋದಾಗ ನಿಮ್ಮ ತಂದೆ ತಾಯಿಯವರು ಮೊದ್ಲೇನ್ ಕೇಳ್ತಾರೆ? ಗುರುಬಲ ಶನಿ ಬಲ ಕೇಳ್ತಾರ, ಇಲ್ಲ ಸೂರ್ಯನ ಬಲ ಚಂದ್ರ ಬಲ ಕೇಳ್ತಾರ? ಊರಲ್ಲಿರೋದು ಯಾರು ಇವಾಗ? ಗುರು. ಅದನ್ನ ಬಿಟ್ಟು ಗುಡ್ಗ ಹಾಕೊಂಡು ತೂತು ತೂತು ಮಾಡ್ಕೊಂಡು ಓಡಾಡ್ತಿದ್ದೀರಿ, ಬಿಡ ಹಾಕೊಂಡು ತೂತು ತೂತು ಮಾಡ್ತಾ ಇದೀರಿ. ಇಳಕಲ್ ಇರ್ತಕ್ಕಂಥ ಅಂದ ಚಂದನ ನೀವೇ ಬಾಯಲ್ಲಿ ಗುಡ್ಗ ಹಾಕೊಂಡು ಬಹಳ ಮಾಡ್ತಿದ್ರಪ್ಪ. ಸ್ವಲ್ಪ ನಿಮ್ಮ ಬಗ್ಗೆ, ನಿನ್ನ ಮೊನ್ನೆ ರಾಮನ ಬಗ್ಗೆ ಹೀಗಾಗಿ ಸಾಕಷ್ಟು ಒಂದು ವಿಷಯಗಳನ್ನ ಆಧಾರ. ಹೀಗಾಗಿ ಅವ್ರನ್ನ ಇಳಕಲ್ ನಗರಕ್ಕೆ ಬಂದಿದ್ದಕ್ಕೂ ನಮಗೆ ಬಹಳ ಸಂತೋಷ. ಅವ್ರು ಈ ಭೂಮಿ ಮೇಲೆ ಈ ನಮ್ಮ ನಗರಕ್ಕೆ ಕಾಲಿಟ್ಟಿದ್ದು ನಮ್ಮೆಲ್ಲರಿಗೂ ಸಂತೋಷ ಆಗಿದೆ. ಸ್ವಾಮೀಜಿಯಿಂದ ನಮ್ಮ ಇವತ್ತಿನ ಈ ಪೀಳಿಗೆಗೆ ಒಂದು ಸಂದೇಶ ಕೊಡ್ಬೇಕಂತೇಳಿ. ಯಾಕಂದ್ರೆ ಇಳಕಲ್ ನಗರದಲ್ಲಿ ಸಾಕಷ್ಟು ಜನರು ತಮ್ಮ ಭಕ್ತರಿದ್ದಾರೆ ಈ ಮೊಬೈಲ್ ಸಾಮಾಜಿಕ ಜಾಲತಾಣದ ವಿಷಯದೊಳಗೆ. ಹೀಗಾಗಿ ತಾವು ಇನ್ನೊಂದ್ಸರಿ ನಾವು ನಿಮ್ಗೆ ವಿನಂತಿ ಮಾಡ್ಕೊತಾ ಇದೀವಿ, ಇಲ್ಲಿ ಬನ್ನಿ, ನಿಮ್ಮ ಮಾರ್ಗದರ್ಶನ ಆಶೀರ್ವಾದ ನೀವು ಯಾವಾಗ ಹೇಳ್ತೀರಿ ಅವಾಗ ನಾವು ರೆಡಿ ಮಾಡ್ತೀವಿ. ಹೀಗಾಗಿ ಮತ್ತೊಮ್ಮೆ ನೀವು ಇಳಕಲ್ ನಗರಕ್ಕೆ ಬರ್ರಿ. ಈಗ ಬಂದಿರಿ, ಒಂದು 4 ಎತ್ತ ನೋಡಿಯಿಂದ ಆಶೀರ್ವಚನ ಮಾಡೋದಕ್ಕೆ ಸಂಬಂಧ ಮಹಾದೇವ್ ಬರ್ರಿ. ಸದ್ಗುರು ಸಿದ್ಧಾರೂಢ ಮಹಾರಾಜ್.